ಹೊರಗೆಟ್ಟು ಗತಿಗೆಟ್ಟು ಭಿಕ್ಷೆ ಬೇಡಿ ಬಾಂಗ್ಲಾದೇಶ ಇವತ್ತು ಬದುಕ್ತಾ ಇದೆ. ಅಲ್ಲಿ ನೆಲೆ ಇಲ್ಲದೆ ಬಿಕಾರಿಗಳಾಗಿ ಭಾರತಕ್ಕೆ ಬಂದಂತ ಈ ಬಾಂಗ್ಲಾದೇಶದ ಅಕ್ರಮವಾಗಿ ನುಸುಳಿಕೊಂಡು ಬಂದು ಕಳ್ಳರ ಹಾಗೆ ಭಾರತದೊಳಗಡೆ ದೇಶ ವಿರೋಧಿ ಮಾತಾಡುವಂತ ಇಂಥವರನ್ನು ಏನು ಮಾಡಬೇಕು ಹೇಳಿ. ಇಲ್ಲಿಗೆ ಗತಿಗೆಟ್ಟು ಬಂದಂತಹ ಇವರನ್ನು ಮಾತಾಡಿಸಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರೆ ಜೈ ಬಾಂಗ್ಲಾ ಅಂತೇಳಿ ಹೇಳ್ತಾರೆ. ಇಂಥ ದುರಹಂಕಾರಿಗಳನ್ನ ದೇಶದ್ರೋಹಿಗಳು ಅಂತೇಳಿ ಪರಿಗಣಿಸಿ ಒಳಗಡೆ ಹಾಕಬೇಕು ಇವರನ್ನ. ಅಕ್ರಮವಾಗಿ ನಮ್ಮ ನೆಲದಲ್ಲಿ ನೆಲೆಸಿರೋದಲ್ಲದೆ ಅಕ್ರಮವಾಗಿ ಬಂದಿರೋದಲ್ಲದೆ ಇಲ್ಲಿನ ಕರೆಂಟು, ಇಲ್ಲಿನ ರೇಷನ್ ಕಾರ್ಡು, ಇಲ್ಲಿನ ಆಧಾರ್ ಕಾರ್ಡು ಮಾಡ್ಕೊಂಡಿರೋದಲ್ಲದೆ ಯಾವುದೋ ಕಳ್ಳ ಹೆಸರು ಹೇಳ್ಕೊಂಡು ಇರೋದಲ್ಲದೆ ನೋಡಿ ಇವ್ರ ದುರಹಂಕಾರ ಹೆಂಗಿದೆ ಅಂತ ಕೇಳಿದ್ರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರೆ ಜೈ ಬಾಂಗ್ಲಾ ಅಂತ ಹೇಳ್ತಾಳಲ್ಲ ಇವಳು. अच्छा लग रहा है क्या जेसीबी वाला? भारत माता की बोलो, भारत माता की आवड़ो भारत माता की बोलो। क्यों जय बांग्ला बोल रहे हैं? जय भारत माता की। आप बोलो भारत माता की। अच्छा लग रहा है क्या जेसीबी वाला? भारत माता की बोलो, भारत माता की आवड़ो भारत माता की बोलो। क्यों जय बांग्ला बोल रहे हैं? जय भारत माता की। आप बोलो भारत माता की। ಇಂಥ ನವರಂಗಿ, ಇಂಥ ನಸುಗುನ್ನಿ, ಇಂಥ ದೇಶದ್ರೋಹಿ ಬಾಂಗ್ಲಾದೇಶಿಕರನ್ನ ನಮ್ಮ ನೆಲದಲ್ಲಿ ನೋಡೋದಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯವೇ ಇಲ್ಲ. ಇಂಥ ದುರಹಂಕಾರಿ ದರ್ಪ ತೋರುವಂಥ ಬಾಂಗ್ಲಾದೇಶಿ ಮಹಿಳೆಯರನ್ನ, ಇಂಥ ಬಾಂಗ್ಲಾದೇಶಿ ನಸಗುನ್ನಿಗಳನ್ನ ಖಂಡಿತ ಕೂಡ ಸಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಪೊಲೀಸರು ಈ ಕ್ಷಣಕ್ಕೆ ಆಕೆಯನ್ನ ಬಂಧನ ಮಾಡಬೇಕು. ಆಕೆ ಭಯೋತ್ಪಾದಕಿ, ಆಕೆ ದೇಶದ್ರೋಹಿ, ಆಕೆ ಇಲ್ಲಿ ಬಂದು ಭಾರತ್ ಮಾತಾಕ್ಕೆ ಜೈ ಹೇಳಲ್ಲ ಅಂತ ಹೇಳಿದ್ರೆ ಆಕೆಗೆ ಇಲ್ಲಿ ನಾವು ಜಾಗ ಕೊಡಬೇಕಾ? ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎಂಥ ವಿಪರ್ಯಾಸ ನೋಡಿ. ಕಳ್ಳ ಮಾರ್ಗದಲ್ಲಿ ಬರ್ತಾರೆ, ಇಲ್ಲಿ ನೆಲೆಸ್ತಾರೆ, ಇಲ್ಲಿನ ಅನ್ನ ತಿಂತಾರೆ, ಇಲ್ಲೇ ಕೆಲಸ ಮಾಡ್ತಾರೆ, ಇಲ್ಲೇ ನಾವು ಅವರಿಗೆ ಜಾಗ ಕೊಟ್ಟಿದ್ದೀವಿ. ಹಿಂಗಿದ್ರೂ ಕೂಡ ಇಂಥ ನಸ್ಗುನ್ನಿಗಳು, ನವರಂಗಿಗಳು ಬಾಂಗ್ಲಾದೇಶಕ್ಕೆ ಜೈ ಅಂತಾರಲ್ಲ, ಇವ್ರನ್ನ ಸುಮ್ಮನೆ ಬಿಡಬೇಕಾ ಅಭಿಷೇಕ್? ಎಸ್ ರಂಜಿತ್, ಈ ರೀತಿಯಾದಂತಹ ಸ್ವಾತಂತ್ರ್ಯ ಭಾರತದಲ್ಲಿ ಮಾತ್ರ ಇರೋದು ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಅಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳನ್ನು ಹತ್ಯೆ ಮಾಡ್ತಾರೆ. ಇಂಥವರೆಲ್ಲ ಇಲ್ಲಿ ಬಂದು ಬಾಂಗ್ಲಾದೇಶಕ್ಕೆ ಜೈ ಅನ್ನುವಂತಹ ಒಂದು ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾರೆ. ಅಂದರೆ ಅಷ್ಟು ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಯಾಕೆ ಬಂದಿದ್ದು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿ ಮುಟ್ತಾ ಇರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಈ ಮಹಿಳೆ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಡೀಟೇಲ್ಸ್ಗಳನ್ನು ಪೊಲೀಸರು ಕೂಡ ತೆಗೆದುಕೊಂಡಿದ್ದಾರೆ. ಆಕೆಯನ್ನು ಬಂಧನ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಇಲ್ಲಿ ಸ್ಟೇಟ್ ಇಂಟೆಲಿಜೆನ್ಸ್ ಮತ್ತು ಸೆಂಟ್ರಲ್ ಇಂಟೆಲಿಜೆನ್ಸ್ ಏನಿದೆ ಅದು ಕೂಡ ಇಲ್ಲಿಗೆ, ಅಂದರೆ ಹಲವು ಬಾರಿ ಇಲ್ಲಿ ಎಲ್ಲೆಲ್ಲಿ ಬಾಂಗ್ಲಾ ಹಬ್ಗಳಿದೆ ಮತ್ತು ಯಾರು ಬಾಂಗ್ಲಾದೇಶಿಗರಿದ್ದಾರೆ ಅವರೆಲ್ಲರನ್ನೂ ಕೂಡ ಒಂದು ಮಾಹಿತಿ, ಅಂದರೆ ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಇಂಟೆಲಿಜೆಂಟ್ ಆಫೀಸರ್ಸ್ ಈಗಾಗಲೇ ಮಾಡಿದ್ದಾರೆ. ಮತ್ತು ಅವರ ಲಿಸ್ಟ್ ಔಟನ್ನು ಮಾಡಿ ಅವರ ವಿರುದ್ಧ ಇರುವಂತಹ ಒಂದು ಏನೇನಿದೆ ಆರೋಪಗಳೇನಿದೆ ಅದೆಲ್ಲವನ್ನು ಕೂಡ ಸಾಕ್ಷಿ ಸಮೇತ ನಂತರ ಅವರನ್ನು ಅಂದರೆ ಕಲೆ ಹಾಕಿ ನಂತರ ಅವನನ್ನು ಬಂಧನ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ನಡೆಯುತ್ತೆ. ಈಗ ಸದ್ಯದ ಮಟ್ಟಿಗೆ ಈ ರೀತಿಯಾದಂತಹ ಒಂದು ದುರಾಹಂಕಾರದ ವರ್ತನೆಯನ್ನು ತೋರಿರುವಂತಹ ಮಹಿಳೆಯ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಹಿಂದೂ ಕಾರ್ಯಕರ್ತರು ಈಗಾಗಲೇ ಆಗ್ರಹವನ್ನು ಮಾಡಿದ್ದಾರೆ. ಇದೇ ರೀತಿಯಾದಂತಹ ವರ್ತನೆ ಬೇರೆ ದೇಶಗಳಲ್ಲಿ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಏನಾದರೂ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಸುಮ್ಮನೆ ಬಿಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರಲಿಲ್ಲ. ಆದರೆ ಭಾರತದಲ್ಲಿ ಈ ರೀತಿಯಾದಂತಹ ಒಂದು ಸ್ವಾತಂತ್ರ್ಯ ಕೆಲವರು, ಅಂದರೆ ಬೇರೆ ದೇಶದಿಂದ ಬಂದಂತಹ ವ್ಯಕ್ತಿಗಳಿಗೆ ಈ ರೀತಿಯಾದಂತಹ ಜೈಕಾರ ಕೂಗುವಂಥದ್ದು, ಅವರ ದೇಶದ ಅಭಿಮಾನವನ್ನು ತೋರಿಸುವಂತಹ ಕೆಲಸಗಳನ್ನು, ಅಂದರೆ ಕೃತ್ಯಗಳನ್ನು ಮಾಡುವಂತಹದ್ದು ಇಲ್ಲಿ ಮಾತ್ರನ ಅಂತ ಹೇಳಿ ಒಂದು ಪ್ರಶ್ನೆ ಕೂಡ ಈಗಾಗಲೇ ಮೂಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಈ ಮಹಿಳೆ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಸಾಕಷ್ಟು ಒಂದು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತು ಆ ವಿಡಿಯೋ ಅವರನ್ನು ಒಂದು ವಶಕ್ಕೆ ಪಡೆದು, ಅಂದರೆ ಅವರ ಒಂದು ಕಸ್ಟಡಿಗೆ ತೆಗೆದುಕೊಂಡು ಅದರಲ್ಲಿ ಇರುವಂತಹ ಯಾರ್ಯಾರು, ಆಕೆಯ ಮೂಲ ಏನು ಮತ್ತು ಎಲ್ಲಿಯ ನಿವಾಸಿ ಅದೆಲ್ಲದರ ಡೀಟೇಲ್ಸ್ಗಳನ್ನು ಕಲೆ ಹಾಕೋದಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ. ಮತ್ತು ಹಿಂದೂ ಕಾರ್ಯಕರ್ತರೇನಿದ್ದಾರೆ ಅವರ ಸಂಪೂರ್ಣವಾದಂತಹ ಒಂದು ಅವರ ಬಳಿ ಇರುವಂತಹ ವಿಡಿಯೋಸ್ಗಳನ್ನು ಪೊಲೀಸರಿಗೆ
ಒಂದು ಸರೆಂಡರ್ ಮಾಡಿ ಅಲ್ಲಿ ಈಕೆಯ ವಿರುದ್ಧವಾಗಿ ನೀವು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಆಗ್ರಹವನ್ನು ಮತ್ತು ಒತ್ತಡವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಹಜವಾಗಿ ಇದು ಇಲ್ಲಿದ್ದಂತಹ ಅಂದರೆ ಭಾರತದ ಪ್ರಜೆಗಳಿಗೆ ಒಂದು ರೀತಿಯಾದಂತಹ ಆಕ್ರೋಶಕ್ಕೆ ಒಳಗಾಗುವಂತಹ ಸಂಗತಿ ಅಂತಲೇ ಹೇಳ್ಬೋದಾಗಿದೆ. ಬಾಂಗ್ಲಾದ ಮೇಲೆ ಅಷ್ಟೊಂದು ಪ್ರೀತಿ ಅಭಿಮಾನ ಇದ್ದಂತಹ ಸಂದರ್ಭದಲ್ಲಿ ಅವರು ಇಲ್ಲಿಗೆ ಯಾಕೆ ಬರ್ತಾರೆ, ಇಲ್ಲಿ ಬಂದು ಯಾಕೆ ಭಾರತವನ್ನು ಇದನ್ನು ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿ ಮೂಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಈಕೆಯ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ. ರಂಜಿತ್, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜೈ ಭಾರತ್ ಮಾತಾ ಹೊರಗೆಟ್ಟು ಗತಿಗೆಟ್ಟು ಭಿಕ್ಷೆ ಬೇಡಿ ಬಾಂಗ್ಲಾದೇಶ ಇವತ್ತು ಬದುಕ್ತಾ ಇದೆ. ಅಲ್ಲಿ ನೆಲೆ ಇಲ್ಲದೆ ಬಿಕಾರಿಗಳಾಗಿ ಭಾರತಕ್ಕೆ ಬಂದಂತ ಈ ಬಾಂಗ್ಲಾದೇಶದ ಅಕ್ರಮವಾಗಿ ನುಸುಳುಕೊಂಡು ಬಂದು ಕಳ್ಳರ ಹಾಗೆ ಭಾರತದೊಳಗಡೆ ದೇಶ ವಿರೋಧಿ ಮಾತಾಡುವಂತ ಇಂಥವ್ರನ್ನು ಏನ್ ಮಾಡ್ಬೇಕು ಹೇಳಿ. ಇಲ್ಲಿಗೆ ಗತಿಗೆಟ್ಟು ಬಂದಂತಹ ಇವರನ್ನು ಮಾತಾಡಿಸಿ ಭಾರತ್ ಮಾತಾ ಕಿ ಜೈ ಅಂತೇಳಿ ಹೇಳಿದ್ರೆ ಜೈ ಬಾಂಗ್ಲಾ ಅಂತೇಳಿ ಹೇಳ್ತಾರೆ. ಇಂಥ ದುರಹಂಕಾರಿಗಳನ್ನ ದೇಶದ್ರೋಹಿಗಳು ಅಂತೇಳಿ ಪರಿಗಣಿಸಿ ಒಳಗಡೆ ಹಾಕ್ಬೇಕು ಇವ್ರನ್ನ. ಅಕ್ರಮವಾಗಿ ನಮ್ಮ ನೆಲದಲ್ಲಿ ನೆಲೆಸಿರೋದಲ್ಲದೆ, ಅಕ್ರಮವಾಗಿ ಬಂದಿರೋದಲ್ಲದೆ, ಇಲ್ಲಿನ ಕರೆಂಟು, ಇಲ್ಲಿನ ರೇಷನ್ ಕಾರ್ಡು, ಇಲ್ಲಿನ ಆಧಾರ್ ಕಾರ್ಡು ಮಾಡ್ಕೊಂಡಿರೋದಲ್ಲದೆ, ಯಾವುದೋ ಕಳ್ಳ ಹೆಸರು ಹೇಳ್ಕೊಂಡು ಇರೋದಲ್ಲದೆ, ನೋಡಿ ಇವ್ರ ದುರಹಂಕಾರ ಹೆಂಗಿದೆ ಅಂತ ಕೇಳಿದ್ರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರೆ ಜೈ ಬಾಂಗ್ಲಾ ಅಂತ ಹೇಳ್ತಾಳಲ್ಲ ಇವಳು. अच्छा लग रहा है क्या जेसीबी वाला? भारत माता की बोलो, भारत माता की आवड़ोಳು भारत माता की बोलो. क्यों जय बांग्ला बोल रहे हैं? जय भारत माता की. अब बोलो भारत माता की. अच्छा लग रहा है क्या जेसीबी वाला? भारत माता की बोलो, भारत माता की आवड़ोಳು भारत माता की बोलो. क्यों जय बांग्ला बोल रहे हैं? जय भारत माता की. अब बोलो भारत माता की. ಇಂಥ ನವರಂಗಿ, ಇಂಥ ನಸುಗುನ್ನಿ, ಇಂಥ ದೇಶದ್ರೋಹಿ ಬಾಂಗ್ಲಾದೇಶಿಕರನ್ನ ನಮ್ಮ ನೆಲದಲ್ಲಿ ನೋಡೋದಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯವೇ ಇಲ್ಲ. ಇಂಥ ದುರಹಂಕಾರಿ ದರ್ಪ ತೋರುವಂಥ ಬಾಂಗ್ಲಾದೇಶಿ ಮಹಿಳೆಯರನ್ನ, ಇಂಥ ಬಾಂಗ್ಲಾದೇಶಿ ನಸಗುನ್ನಿಗಳನ್ನ ಖಂಡಿತ ಕೂಡ ಸಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಪೊಲೀಸರು ಈ ಕ್ಷಣಕ್ಕೆ ಆಕೆಯನ್ನು ಬಂಧನ ಮಾಡಬೇಕು. ಆಕೆ ಭಯೋತ್ಪಾದಕಿ, ಆಕೆ ದೇಶದ್ರೋಹಿ, ಆಕೆ ಇಲ್ಲಿ ಬಂದು ಭಾರತ್ ಮಾತಾಕ್ಕೆ ಜೈ ಹೇಳಲ್ಲ ಅಂತ ಹೇಳಿದ್ರೆ ಆಕೆಗೆ ಇಲ್ಲಿ ನಾವು ಜಾಗ ಕೊಡಬೇಕಾ? ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎಂಥ ವಿಪರ್ಯಾಸ ನೋಡಿ. ಕಳ್ಳ ಮಾರ್ಗದಲ್ಲಿ ಬರ್ತಾರೆ, ಇಲ್ಲಿ ನೆಲೆಸ್ತಾರೆ, ಇಲ್ಲಿನ ಅನ್ನ ತಿಂತಾರೆ, ಇಲ್ಲೇ ಕೆಲಸ ಮಾಡ್ತಾರೆ, ಇಲ್ಲೇ ನಾವು ಅವರಿಗೆ ಜಾಗ ಕೊಟ್ಟಿದ್ದೀವಿ. ಹಿಂಗಿದ್ರೂ ಕೂಡ ಇಂಥ ನಸ್ಗುನ್ನಿಗಳು, ನವರಂಗಿಗಳು ಬಾಂಗ್ಲಾದೇಶಕ್ಕೆ ಜೈ ಅಂತಾರಲ್ಲ, ಇವ್ರನ್ನ ಸುಮ್ಮನೆ ಬಿಡಬೇಕಾ ಅಭಿಷೇಕ್? ಎಸ್ ರಂಜಿತ್, ಈ ರೀತಿಯಾದಂತಹ ಸ್ವಾತಂತ್ರ್ಯ ಭಾರತದಲ್ಲಿ ಮಾತ್ರ ಇರೋದು ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಅಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳನ್ನು ಹತ್ಯೆ ಮಾಡ್ತಾರೆ. ಇಂಥವರೆಲ್ಲ ಇಲ್ಲಿ ಬಂದು ಬಾಂಗ್ಲಾದೇಶಕ್ಕೆ